ಒಂದು ಮಾತಿದೆ ಏನಂದರೆ, ಇಫ್ ಐ ರಿಪ್ಲೇಸ್ಡ್ ಬೈ ವಿ ಈವನ್ ಇಲ್ನೆಸ್ ಬಿಕಮ್ ವೆಲ್ನೆಸ್ ಅಂತ. ಇವತ್ತಿನ ಕಗ್ಗ ಕೂಡ ಇದೇ ರೀತಿಯ ಒಂದು ಸಂದೇಶವನ್ನು ಕೊಡ್ತಾರೆ. ಏನಂತ ನೋಡೋಣ. ಪ್ರತ್ಯೇಕ ಸುಖವನೀಂ ಪ್ರತ್ಯೇಕ ಸಂಪದವನತ್ಯಾಶೆಯಿಂದರಸಿ ಮಿಕ್ಕೆಲ್ಲ ಜಗವನ್ ಒತ್ತಟ್ಟಿಗಿಡುವೆನೆನೆ ನಷ್ಟವಾರಿಗೊ ಮರುಳೆ ಬತ್ತುವುದು ನಿನ್ನಾತ್ಮ ಮಂಕುತಿಮ್ಮ. ನಾವು ಈ ಪ್ರಪಂಚದಲ್ಲಿ ನೋಡಿರ್ತೀವಿ, ಎಷ್ಟೋ ಜನ ಯಾರ ಸಹವಾಸನೂ ನನಗೆ ಬೇಡಪ್ಪ, ನನ್ನ ಪಾಡಿಗೆ ನಾನು ಇದ್ಬೇಡ, ಈ ರೀತಿ ಯೋಚನೆ ಮಾಡ್ತೀವಿ. ನಾವು ಕೂಡ ಎಷ್ಟೊಂದು ಸಲ ಯೋಚನೆ ಮಾಡಿರ್ತೀವಿ. ಅಂದರೆ ಪ್ರತ್ಯೇಕ, ನನ್ನ ಸುಖ ನನಗಿರಲಿ, ನನ್ನ ಸಂಪತ್ತು ನನಗಿರಲಿ, ಬೇರೆ ಯಾರ ಗೋಜು ಬೇಡ, ಆರಾಮಾಗಿರೋಣ, ಈ ರೀತಿ ಯೋಚನೆ ಮಾಡೋದು ಈಗಿನ ಯೋಚನೆ ಎಲ್ಲ ಅದೇ ರೀತಿ ಬರುತ್ತೆ. ಆದರೆ ಅದು ಸರಿಯಲ್ಲ ಅಂತೇಳಿ ಹೇಳ್ತಾರೆ. ನಾವು ಹಿಂದಿನ ಕಗ್ಗಗಳು ಕೂಡ ನೋಡಿದ್ವಿ. ವ್ಯಕ್ತಿ ಜೀವನದ ಸಂಪು ಸಮಷ್ಟಿ ಜೀವನದಿ ಒಟ್ಟು ಬಾಳುವುದ ಕಲಿಯೋ ಮಂಕುತಿಮ್ಮ ಅಂತ ಹೇಳಿದ್ರು ಗುಂಡಪ್ಪನವರು. ಅಂದರೆ ನಮ್ಮ ಆತ್ಮ ಯಾವಾಗ ಚೆನ್ನಾಗಿ ಒಂದು ಜಗದಾತ್ಮದ ಜೊತೆ ಸೇರುತ್ತೆ ಅಂದರೆ, ನಾವು ಇನ್ನೊಬ್ಬರ ಜೊತೆ ಬೆರೆತಾಗ, ನಮ್ಮ ಸುಖ ಸಂಪತ್ತನ್ನು ಇನ್ನೊಬ್ಬರ ಜೊತೆ ಹಂಚ್ಕೊಂಡಾಗ, ಆಗ ಮಾತ್ರ ನಮ್ಮ ಜೀವನಕ್ಕೆ ಒಂದು ಬೆಲೆ ಇರುತ್ತೆ. ಇಲ್ಲ ಅಂದರೆ ನಾವು ಒಟ್ಟಿಗಿರದೆ ನಾನೇ ಸಪ್ರೇಟಾಗಿರ್ತೀನಿ, ಈ ರೀತಿ ಯೋಚನೆ ಮಾಡಿದಾಗ ನಮ್ಮ ಆತ್ಮ ಬತ್ತು ಹೋಗುತ್ತೆ, ಸ್ವರ್ಗ ಹೋಗುತ್ತೆ ಅಂತ ಹೇಳ್ತಾರೆ. ಇಂಥ ಅದ್ಭುತವಾದ ಸಂದೇಶ ಅಲ್ವಾ? ನಮಸ್ಕಾರಗಳು.